Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮಲ್ ಬೇಬಿ, ತುಂಬ ನೋವಾಗ್ತಿದ್ಯಾ? ಇವಾಗ ಪರವಾಗಿಲ್ಲ ಸತ್ಯ. ನಿನ್ನೆ ಮೊನ್ನೆ ಕೈಕಾಲು ತುಂಬ ನೋವಾಗ್ತಾ ಇತ್ತು. ನೀನು ವಾಕಿಂಗ್ ಹೋಗೋಣ ಅಂತ ಕರೆದಾಗ ಬೇಡ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಏನು ಮಾಡೋದು, ನೀನು ಅಷ್ಟೊಂದು ಪ್ರೀತಿ ಕಾಳಜಿಯಿಂದ ಕರೀತಾ ಇದ್ದೆ. ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಿನ್ನ ಜೊತೆ ಬರ್ತಾ ಇದ್ದೆ. ಸ್ವಲ್ಪ ದಿನ ಅಮಲ್ ಬೇಬಿ, ಈ ನೋವೆಲ್ಲ ಹೋಗಿ ನೀನು ಮೊದಲಿನ ಥರನೇ ಆಗ್ತೀಯಾ? ನನಗೆ ಗೊತ್ತು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ನನಗೂ ನಿನಗೆ ಬಲವಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಮಲ್ ಬೇಬಿ. ಆದರೆ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ದಿನನಾದರೂ ಫಿಸಿಯೋಥೆರಪಿ ಮಾಡಿಸಿ, ವಾಕ್ ಮಾಡಿಸಿ ಅಂತ. ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನಿನ್ನ ಬ್ಲೈಂಡಾಗಿ ನಂಬ್ತೀನಿ. ನೀನು ಅದಕ್ಕೆಲ್ಲ ಇಷ್ಟೊಂದು ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲಮ್ಮ. ಅಷ್ಟಕ್ಕೂ ನಾನು ರೌಡಿ ಬೇಬಿ ನನ್ನ ಜೊತೆ ಇದ್ರೆ ಕಷ್ಟನೂ ಇಷ್ಟಪಟ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮಲ್ ಬೇಬಿ. ಇವತ್ತು ಒಂದಿನ ವಾಕ್ ಮಾಡಿದ್ರೆ ಡಾಕ್ಟ್ರ್ ಹೇಳಿದಷ್ಟು ದಿನಾನೂ ಆಗುತ್ತೆ. ನಾಳೆಯಿಂದ ನೀನು ವಾಕ್ ಮಾಡು ಅಂತ ಹಿಂಸೆ ಮಾಡಲ್ಲ ನಾನು. ಬಟ್ ಸತ್ಯ, ನಿನ್ನ ಜೊತೆ ವಾಕ್ ಮಾಡೋದು ಇವಾಗ ಅಡಿಕ್ಷನ್ ಆಗ್ತಿದೆಯಲ್ಲ. ಹಾಗಿದ್ರೆ ನಿನ್ನಿಷ್ಟ. ಸತ್ಯ, ಜನ್ಮ ಜನ್ಮಕ್ಕೂ ನೀನೇ ನನ್ನ ಜೊತೆ ವಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಆದರೆ ಇವತ್ತಿಗೆ ಇಷ್ಟು ಸಾಕು, ಕಾಲು ನೋವ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಬಾ ರೂಮಿಗೆ ಹೋಗೋಣ. ಫಿಸಿಯೋಥೆರಪಿಸ್ಟ್ನ ಬರೋದಕ್ಕೆ ಹೇಳಿದ್ದೆ, ಇನ್ನೇನು ಅವರು ಬಂದ್ಬಿಡ್ತಾರೆ. ಅದು ಬೇರೆ ಇದೆಯಾ? ಹೌದು, ಇನ್ನೊಂದು ಸ್ವಲ್ಪ ದಿನ ಬಾ. ಅಮ್ಮ ಸರ್, ಸ್ವಲ್ಪ ನಿಧಾನಕ್ಕೆ ಮಾಡಿ. ಅಯ್ಯ ಅಮ್ಮ, ಇದು ಹೀಗೆ ಮಾಡೋದು. ನಿಧಾನಕ್ಕೆ ಮಾಡಿದ್ರೆ ನೋವು ವಾಸಿ ಆಗಲ್ಲ. ಅತ್ತೆ, ಅಮೂಲ್ ಬೇಬಿ ಕೈ ನಡಕ್ತಿಲ್ಲ ಈಗ. ಇನ್ನೆಷ್ಟು ದಿನ ಬೇಕು ಸರ್ ಇವ್ನು ಸರಿ ಹೋಗೋದಕ್ಕೆ? ಇವ್ರು ಆಲ್ಮೋಸ್ಟ್ ಸರಿ ಹೋಗಿದ್ದಾರೆ. ಮೇಡಮ್, ನಾನಿನ್ನು ಬರ್ತೀನಿ. ಸರಿ, ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಅತ್ತೆ, ಒಂದು ನಿಮಿಷ. ನೋಡಿದ್ರಮ್ಮ, ನಾನು ಎಷ್ಟು ಬೇಗ ಹುಷಾರಾಗ್ತಾ ಇದ್ದೀನಿ. ಹೌದು ಕಣ. ಸತ್ಯ ಅಂತ ಸೊಸೆ ಸಿಕ್ಕಿರ್ಬೇಕಾದ್ರೆ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗಿ ಹೋಗ್ತಿದೆ. ನೀವಿಬ್ರು ಯಾವಾಗಲೂ ಸುಖವಾಗಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.